ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೆ ಉದ್ದಿನ ಹಪ್ಪಳ ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಏಕದಮ್ ಮಸ್ತ್ ಆಗಿರ್ತಾವೆ. ಒಂದ್ಸಲ ಟ್ರೈ ಮಾಡಿರಿ. ಇದನ್ನೇನು ನೀವು ಯಾವಾಗ ಬೇಕಾದ ಮಾಡ್ಕೋಬೋದು, ಬೇಸಿಗೆ ಇರಬೇಕಂತೇನಿಲ್ಲ. ಏನು ಫ್ಯಾನ್ ಗಾಳಿಗೆ ಒಂದು 3-4 ತಾಸ್ದಾಗ ಒಣಗಿಬಿಡ್ತೈತಿ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ನಮ್ಮ ವಿಡಿಯೋ ಯಾರು ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿರಿ. ಬರ್ರಿ ನೋಡೋಣ ಹೆಂಗೆ ಮಾಡೋದಂತ. ಈ ಥರ ಉದ್ದಿನಬೇಳೆ ತೊಗೊಂಡಿದ್ದೀನಿ ನನ್ನ ಜಿನಿಗೆ ಹಾಕ್ಸ್ಕೊಂಬರಕ್ಕೆ. ನೆಕ್ಸ್ಟ್ ಸ್ಟೆಪ್ ಮಾಡೋಣ ಬರ್ರಿ. ಇವಾಗ ನಾನು ಒಂದು ಪಾತ್ರೆಗೆ 2 ಗ್ಲಾಸ್ ನೀರು, ಒಂದು ದೊಡ್ಡ ಚಮಚ ಎಲ್ಲ ಉಪ್ಪು, ಒಂಚೂರು ಪಾಪಡ ಖಾರ ಹಾಕ್ಕೊಂಡಿದ್ದೀನಿ. ಅದಿಷ್ಟು ಕುದೀತಾ ಇರಲಿ. ಆ ಕಡೆ ನಾವಿಲ್ಲಿ ಉದ್ದಿನ ಪೌಡ್ರ್ ಮಾಡ್ಕೊಂಬಂದಿದ್ದು ನೋಡಿರಿ. ಮಿಲ್ಲಿಗೆ ಹೋಗಿ ಪೌಡ್ರ್ ಮಾಡಿಸ್ಕೊಂಬಂದೈತಿ. ಇದನ್ನು 4 ಕಪ್ ಹಾಕ್ತಾಯಿದ್ದೀನಿ ನಾನು ಇಲ್ಲಿ. ಒಂದು ಸ್ವಲ್ಪ ಹಚ್ಕೊಳಕ್ಕೂ ಬೇಕಲ್ಲ ಹಿಟ್ಟು, ಅದಕ್ಕೋಸ್ಕರ 4 ಕಪ್ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಮೇನ್ ಬಂದು ಮೆಣಸು ಸ್ವಲ್ಪ ಈಗ ಕುಟ್ಟಕಲ್ನಾಗ ಹಿಂಗೆ ಸಣ್ಣ ಜಜ್ಕೊಳ್ರಿ. ಮಿಕ್ಸೇ ಮಾಡ್ಕೊಬೇಡ್ರಿ, ಫುಲ್ ಫೈನ್ ಪೌಡ್ರ್ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ ಅದು. ಈ ಥರ ಸಣ್ಣದಾಗಿ ಕುಟ್ಕೊಂಡು ನೋಡಿ, ಇಷ್ಟು ತರಿಯಾಗಿ ಕುಟ್ಕೋಬೇಕು. ಇಷ್ಟಾದರೆ ಸಾಕ್ರಿ. ಇವಾಗ ಇದನ್ನ ಒಂದು ಬೌಲಿಗೆ ತಗೊಂಡು ಇಟ್ಕೊಳ್ಳೋಣ. ನೋಡಿರಿ, ಇವಾಗ ಇದು ಹಿಟ್ಟು ಮಾಡ್ಕೊಂಡಿದ್ವಲ್ಲ, ಏನೇನು ಬೇಕೆಲ್ಲ ಹಾಕೋಣ. ಇವಾಗ ನಾವು ಕುಟ್ಟಿಟ್ಕೊಂಡಿದ್ದು ಪೆಪ್ಪರ್ ಪೌಡ್ರ್ ಹಾಕೊತಿದ್ದೀವಿ ನೋಡಿರಿ. ನೋಡಿ, ಅಜ್ರಾಬಜ್ ಹಾಕೊಂಡು ಇಷ್ಟ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿ ತೆಗೆದು ಇಟ್ಕೊಂಡಿದ್ದೀನಿ, ಬೇಕಂದ್ರೆ ಮತ್ತೆ ಹಾಕೋದು. ಇದಕ್ಕೆ 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿನಿ. ಹಾಗೆ ಈಗ ನೀರು ಕಾಯಾಕಿಟ್ಟಿದ್ವಲ್ಲ, ನೀರು ಇದಕ್ಕಾದ ತಣ್ಣಗಾಗಿರಬೇಕು, ಹಾಗೆ ಬಿಸಿಲು ಹಾಕೋಬೇಡ್ರಿ. ಇದು ನೋಡಿರಿ ತಣ್ಣಗಾಗೈತಿ. ಇವಾಗ ಸ್ವಲ್ಪ ನೋಡ್ಕೊಂಡು ಹಿಟ್ಟು ಕಲಿಸ್ಕೋಬೇಕು. ಇದು ಕೈ ಸ್ವಲ್ಪ ಭಾಳ ಅಂಟ್ಕೊಂತೈತಿ, ಸ್ವಲ್ಪ ಗಟ್ಟಿಯಾಗಿ ನಾದಬೇಕು. ಇದನ್ನು ಸ್ವಲ್ಪ ಹಾಕ್ಕೊಂಡು ಚೆಂದ ನಾದ್ಕೋಬೇಕು. ನೋಡಿರಿ, ಅದೆಷ್ಟು ಅಂಟ್ಕೊಂಡ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಲಾಸ್ಟ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾದ್ಕೊಂಡಿದ್ದೀನಿ. ನನ್ನೇ ಭಾಳ ಎಣ್ಣೆ ಹಾಕ್ಕೋಬೇಡ್ರಿ ಕೈಗೆ, ಯಾಕಂದರೆ ಸ್ಟೋರ್ ಮಾಡ್ತೀವಲ್ಲ, ಹಾಗಾಗಿ ಇದಕ್ಕೆ ಭಾಳ ಎಣ್ಣೆ ಹಾಕ್ಕೋಬೇಡ್ರಿ. ಲಾಸ್ಟಿಗೆ ಹಾಕ್ಕೊಂಡೇನಿ. ನಾನು ಇಲ್ಲಿ 3-4 ಭಾಗ ಮಾಡ್ಕೊತೀನಿ. ಇದ್ರಾಗ ಇದು ಮಾಡ್ಕೊಂಡ್ಬಿಟ್ಟು ಈಗ ಇನ್ನು ಚೆಂದಾಗಿ ನಾದ್ಕೋಬೇಕು. ಕೈಲಿ ನಾದ್ಕೊಂಡು ಭಾಳ ಸ್ವಲ್ಪ ಕಷ್ಟ ಆಕತಿ. ಅದಕ್ಕೋಸ್ಕರ ಈ ಕುಟ್ಟಕಲ್ಲು ಇತ್ತಲ್ಲ, ಕುಟ್ಟಕಲ್ಲೇ ನಾನು ಚೆಂದ ಹಿಂಗೆ ಜಜ್ಕೊತಾ ಇದ್ದೀನಿ. ಮೆತ್ತಗಾಗುತ್ತೆ ಇದು, ಅದಕ್ಕೋಸ್ಕರ. ಬೇಕಾದ್ರೆ ಕೈಲೇನೂ ಮಾಡ್ಕೋಬೋದು ನೀವು, ಆದರೆ ಸ್ವಲ್ಪ ಭಾಳ ಕೈ ಹಿಡಿತೈತೆ ಅಷ್ಟು, ಬಿಟ್ಟರೆ ಏನಿಲ್ಲ. ಇಲ್ಲಿ ಕುಟ್ಟಕಲ್ಲು ಹಿಂಗೆ ಮೆತ್ತಗೆ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲಾಸ್ಟಿಕ್ ಕವರ್ನ ಕಟ್ಟಿಟ್ಕೊತೀನಿ. ಬೇಕಂದಾಗ ಅಸಿಷ್ಟ ಮಾಡ್ಕೋಬೋದು. ನೋಡಿರಿ, ಈ ಥರ ಚೆಂದ ಕುಟ್ಕೋಬೇಕು. ನೋಡಿರಿ ಎಷ್ಟು ಮೆತ್ತಗಾಗೈತೆ ಅಂತ ನೋಡ್ಬೋದು ನೀವು. ನೋಡಿರಿ, ಇವಾಗ ಇದಾಗಿದೆ. ಇವಾಗ ಒಂದೊಂದು ಹಪ್ಪಳನ ಸ್ವಲ್ಪ ಉದ್ದುದ್ದು ಮಾಡ್ಕೊಂಡ್ಬಿಟ್ಟು ಉಳ್ಳಿ ಮಾಡ್ಕೊಳ್ಳೋಣ. ಇವಾಗ ನಿಮ್ಗೆ ಸೈಜ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡಿರಿ. ದೊಡ್ಡದು ಸಣ್ಣದು ಎಲ್ಲ ನಿಮಗೆ ಹೆಂಗೆ ಬೇಕು ಹಂಗೆ ಅನುಗುಣವಾಗಿ ಮಾಡ್ಕೋಬೋದು. ನಾನೆಲ್ಲ ಇಷ್ಟು ತೊಗೊಂಡಿದ್ದೀನಿ. ಥರ ಪಾಪಡ್ ಥರ ದೊಡ್ಡದು ಮಾಡ್ಕೋಬೋದು, ಸಣ್ಣದು ಮಾಡ್ಕೋಬೋದು, ಬರುತ್ತೆ. ಹೆಂಗೆ ಬೇಕಂದ್ರೆ ನಿಮ್ಮ ಸೈಜ್ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೋಬೋದು. ಒಂದು ಸಣ್ಣ ಉಳ್ಳಿ ಈ ಥರ ರೌಂಡೇ ಮಾಡ್ಕೊಂಡ್ಬಿಟ್ಟು ಒಂಚೂರು ಹನಿ ಎಣ್ಣೆ ತೊಗೋಬೇಕು ರೀ. ಒಂದೇ ಬಟ್ಟಷ್ಟು ಎಣ್ಣೆ ತೊಗೊಂಡು ಲಟ್ಟಿಸ್ಬೇಕು ಇದಕ್ಕೆ. ನೋಡಿರಿ, ಈ ಥರ ಚೆಂದ ಲಟ್ಟಿಸ್ಬೇಕು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹಿಟ್ಟು ಹಚ್ಚಬೇಕು, ಹಾಗೆ ಮಾಡಬಾರ್ದು. ಯಾಕಂದರೆ ಎಣ್ಣೆ ಅಂಶ ಎಲ್ಲ ಹತ್ಕೊಂಡ್ರೆ ಭಾಳ ಸ್ಟೋರ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ನೋಡಿರಿ, ಲಾಸ್ಟಿಗೆ ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ಹಿಂಗೆ ಚೆಂದಾಗಿ ಲಟ್ಟಿಸ್ಬೇಕು. ತಳ್ಳಗೆ ಎಷ್ಟು ಸಾಧ್ಯನೋ ಅಷ್ಟು ತಳ್ಳಗೆ ಲಟ್ಟಿಸ್ಬೇಕು ಇದನ್ನು. ನೋಡಿರಿ, ಮಸಾಲೆ ಪಾಪಡ್ ಥರ ಇಷ್ಟು ದೊಡ್ಡದಾಗೂ ಮಾಡ್ಕೋಬೋದು. ನೋಡಿರಿ, ಎಷ್ಟು ತಳ್ಳಗೆ ಲಟ್ಸಿರೋದು ನೋಡ್ಬೋದು ನೀವು. ನೋಡಿರಿ, ಇದು ಮಸಾಲೆ ಪಾಪಡಿಗೂ ಮಾಡ್ಕೋಬೋದು. ಸೈಜ್ ಮಾಡೋಕೆ ರೌಂಡಾಗಿತ್ತು ಅಂದರೆ ಮಾಡ್ಕೊಳ್ರಿ, ಇಲ್ಲಾಂದರೆ ಈ ಥರನೇ ನಾರ್ಮಲ್ ಚೆಂದಾಗಿ ದುಂಡಗೆ ಮಾಡ್ಕೋಬೋದು. ನಾನು ಇನ್ನೊಂದು ಮಾಡಿ ತೋರಿಸಿದ್ದೀನಿ ನೋಡಿರಿ. ನಾನು ಇಲ್ಲೇ ನೋಡಿರಿ, ಈ ಥರ ಚೆಂದಾಗೆ ತಳ್ಳಗೆ ಎಷ್ಟಾಗುತ್ತೋ ಎಷ್ಟು ಸಾಧ್ಯನೋ ಅಷ್ಟು ತಳ್ಳಗೆ, ಅಂದರೆ ಏಕದಮ್ ತಳ್ಳಗೆ ಮಾಡ್ಕೋಬೇಕು. ಲಾಸ್ಟಿಗೆ ಒಂಚೂರು ಹಿಟ್ಟು ಹಚ್ಚಿ ಉದ್ದಬೇಕು ರೀ ಇದನ್ನ. ನೋಡಿರಿ, ಎಷ್ಟು ತಳ್ಳಗಾಗೈತೆ ಅಂತ ನೋಡ್ಬೋದು ನೀವೇ. ಈಗ ಒಂದು ಡಬ್ಬಿ ಇರತ್ತಲ್ಲ, ಡಬ್ಬಿನ ಕ್ಯಾಪ್ ತೊಗೊಂಡ್ಬಿಟ್ಟು ಹಿಂಗೆ ರೌಂಡ್ ಶೇಪ್ ಮಾಡ್ಕೋಬೋದು. ನೋಡಿರಿ, ಎಷ್ಟು ತಳ್ಳಗಾಗೈತಿ. ಎಷ್ಟು ತಳ್ಳಗಿರ್ಬೇಕು ರೀ ಪಾಪಡ್, ಅಂದರೆ ಚೆನ್ನಾಗಿರುತ್ತೆ, ಬೇಗ ಕೂಡ ಒಣಗುತ್ತೆ. ನೋಡಿರಿ, ಈ ಥರ ಸೈಜಲ್ಲಿ ಬೇಕಿದ್ರೆ ಈ ಥರ ಸೈಜ್ ಮಾಡ್ಕೋಬೋದು. ಇದಕ್ಕೂ ದೊಡ್ಡದು ಬೇಕು, ಇದಕ್ಕೂ ದೊಡ್ಡದು ಮಾಡ್ಕೋಬೋದು. ಇದನ್ನು ನಾವು ಫ್ಯಾನ್ ಗಾಳಿಗೆ ಒಣಗಿಸಿದ್ರೆ ಸಾಕ್ರಿ, ಒಂದು ದಿನದಲ್ಲೇ ಒಣಗಿಬಿಡ್ತೈತಿ. ನೋಡ್ರಿ, ಎಷ್ಟು ಮಾಡೇನಿ. ಅರೌಂಡ್ ಇಲ್ಲಿ 50-60 ಹಪ್ಪಳಾಗ್ಯಾವ ನೋಡಿರಿ. ಅಷ್ಟೊಂದು ಹಪ್ಪಳಾಗ್ಯಾವು. ನೋಡಿರಿ, ಎಷ್ಟು ಚೆಂದಾಗ್ಯಾವ, ನೀವೇ ನೋಡ್ಬೋದು. ನೀವು ಹೊರಗೆ ಕೊಂಡು ತಿನ್ನೋದೇ ಬೇಡ್ರಿ, ಭಾಳ ಚೆನ್ನಾಗಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಕರ್ದು ತಿನ್ಬೋದು, ಸುಟ್ಟು ತಿನ್ಬೋದು. ಮೊದಲಿನ ಕರ್ದು ತೋರಿಸ್ತೇನೆ ನೋಡಿರಿ. ಎಣ್ಣೆ ಚೆನ್ನಾಗಿ ಕಾಸ್ಕೊಂಡ್ಬಿಟ್ಟು ಈ ಥರ ಕರಿಬೇಕು. ನೋಡಿರಿ, ಎಷ್ಟು ಹೊರಗಡೆ ತಿಂದಂಗೆ ಆಕತ್ರಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿರಿ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು. ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ನೋಡಿರಿ, ಸುಟ್ಟು ತೋರಿಸ್ತಾ ಇದ್ದೀನಿ. ನೋಡಿರಿ, ಇದು ಕೂಡ ಭಾಳ ಚೆನ್ನಾಗಿ ಬರುತ್ತೆ. ಎಣ್ಣೆ ಬೇಡ, ಕರಿಯೋದು ಬೇಡ ಅಂದರೆ ಈ ಥರ ಸುಟ್ಟು ತಿನ್ಬೋದು. ಇದು ಟೇಸ್ಟ್ ಸೇಮ್ ಚೆನ್ನಾಗಿರುತ್ತೆ. ಇದು ಕೂಡ ಡೈಲಿ ಇದೇ ಥರ ಯೂಸ್ ಮಾಡ್ಕೋಬೋದು. ನೋಡಿರಿ, ಎಷ್ಟು ಚೆನ್ನಾಗಿ ಬಂದೈತೆ ಅಂತ. ಸೇಮ್ ಹೊರಗಡೆ ಥರನೇ ಇರುತ್ತೆ ಟೇಸ್ಟ್. ಇದು ಅಷ್ಟು ಚೆನ್ನಾಗಿರುತ್ತೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಕೂಡ ಶೇರ್ ಮಾಡಿರಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ರೆಸಿಪಿದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.